ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡೋದು ಬಿಟ್ಟು ಒಂದು ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರು ಸೋಲಿಸ್ಬೇಕಂತಾರೆ. ಮತ್ತು ಇದು ವೈಷಮ್ಯ ಎಟ್ಟು ಬೆಳೆದ್ಬಿಟ್ಟದಂದರೆ ಅವ್ರು ಯಾರೂ ಕೂತು ಸರಿಯಾಗಿ ಆಡಳಿತ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ. ಇದರಿಂದ ನೋಡಿ ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದದ ಅವರಾಗೆ ಮಾಡಬೇಕು. ಬಿಟ್ಟವರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರಿರ್ತಾರೆ, ಅವ್ರು ಹೇಳ್ಕೊತಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟಿದೆ. 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲದಿಂದ ಡೈಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಟು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅದು ನಡೆದಿದೆ. ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮೇಲೆ ಈ ಸಣ್ಣ ಕುದುರೆಗಳು ಏನದಾವ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು ಇವ್ರ ವ್ಯಾಪಾರ ಚಲ. ನಮ್ಮ ಜಿಲ್ಲಾದವರು ಹೋಗ್ತಾರೆ. ಯಾರು ಯಶವಂತರೇಗೌಡರು ಹೋಗ್ತಾರೆ. ಕೆಲವು ಮಂದಿ ಜಗಳ ತೆಗಿತಾರೆ, ಅಳ್ತಾರ, ಕಣ್ಣೀರು ಹಾಕ್ತಾರೆ. ನನ್ನಷ್ಟು ನಿಷ್ಠಾವಂತ ಯಾರದಾರ ಹೇಳ್ತಾರೆ. ಜಗಳ ಹಾಕತ್ತಾರೆ, ಏನು ಮಾಡೋದು? ನವರಾಜ್ಪುರ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಅವರ ಹೆಸರು ಇಡಬೇಕಂತ ಆಗ್ರಹ ಮಾಡಿದ್ವಿ. ಅದನ್ನೇ ಎಂ ಬಿ ಪಾಟೀಲ್ ಹೇಳಿದರೆ ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಬರಲಿ, ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ ಎಂ ಬಿ ಪಾಟೀಲ್ಗಿಲ್ಲ. ನಾ ಈ ಕ್ಷೇತ್ರದ MLA ಇದ್ದೀನಿ. ನಾನು MLA ಇದು ಎಂ ಬಿ ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರೆ ಇಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡಬಾರ್ದು. ಅಧಿಕಾರ ಐತಿ, ನಮ್ಮದು ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲರೂ ನೋಡ್ಕೊಳ್ಬೇಕು. ಎಂ ಬಿ ಪಾಟೀಲ್ ಯಾಕೆ ಹಚ್ಚಡದಂಗೆ ಆಗ್ಲಕತ್ತಾರ ನನಗೆ ಗೊತ್ತಾಗಲ್ಲ. ಎಂ ಬಿ ಪಾಟೀಲ್ ಹಂಗೆ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡಿರ್ತಾರೆ, ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಎಂ ಬಿ ಪಾಟೀಲ್ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾಜ್ಪುರ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅಂದ್ರೆ ಹೋಗ್ತೀರಾ? ನೋಡಿರಿ, ನವರಾಜ್ಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ರಿ? ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇದ್ದತ್ತೆ. ಅವನ ಮಗಳಿಗೆ ಬಾಯಿ ಮೂಕಿಂತಕ್ಕಿ ಬಾಯಿ ಬಂದು ದೃಷ್ಟಿ ಭಾಗ್ಯ. ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೋ ರೀತಿ ಸಾಬರ್ದ ಇದು ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ. ನಮ್ಮ ಕಲೆ ಸಂಗೀತ ಕಲೆ ಏನಿದಾರಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಬಿ ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರು ಹಾಕೋದಿಲ್ಲ.